ನಮಸ್ಕಾರ. ಇವತ್ತು ನಾವು ಮಲ್ಲಿಗೆ ಕ್ಯಾಲೆಂಡರ್ ಬಗ್ಗೆ, ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಲಿಗೆ ಕ್ಯಾಲೆಂಡರ್ ಇವತ್ತು ಏಪ್ರಿಲ್ 1, 2026 ದಿ ಕ್ಯಾಲೆಂಡರು. ಸೊ ನಾವು ಇದನ್ನು ತರಿಸ್ಕೊತೀನಿ, ಮಲ್ಲಿಗೆ ಕ್ಯಾಲೆಂಡರು. ಇದರಲ್ಲಿ ನಾವು ಯಾವ ದಿನ, ಯಾವ ಡೇಟ್, ಟೈಮು ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ. ಮತ್ತು ನೋಡಿ, ಇವತ್ತು ಮತ್ತು ನಾವೇನಾದರೂ ಒಳ್ಳೆ ಕೆಲಸಗಳಿಗೆ ಹೋಗ್ಬೇಕಂದ್ರೆ, ಒಳ್ಳೆ ಟೈಮ್ ನೋಡ್ಕೋಬೇಕಂತಂದರೆ ನಾವು ಕ್ಯಾಲೆಂಡರ್ ನೋಡಿ ತಿಳ್ಕೊಬೋದು. ಮತ್ತು ಯಾವಾಗ ಅಮಾವಾಸ್ಯೆ, ಯಾವಾಗ ಹುಣ್ಣಿಮೆ ಎಲ್ಲ ತಿಳ್ಕೊಬೋದು. ಅದಕ್ಕೆ ಮಲ್ಲಿಗೆ ಕ್ಯಾಲೆಂಡರ್ ತುಂಬ ಚೆನ್ನಾಗಿದೆ ನೋಡಿ. ಕಾರ್ಮಿಕರ ದಿನ 1ನೇ ತಾರೀಕು ಮೇ ಇದರಲ್ಲಿ ಬರುತ್ತೆ. ಏಪ್ರಿಲ್ಲು ಇದರಲ್ಲಿ ತೋರಿಸಿದ್ದಾರೆ ಮೇ ತಿಂಗಳ ವಿಶೇಷಗಳಂತ ಇದೆ. ಯಾಕಂದರೆ ಮುಂದೆ ಬಿಫೋರ್ ಅಲ್ಲ ಆಫ್ಟರ್, ಇವಾಗ ಏಪ್ರಿಲ್ ಅಲ್ವಾ, ಮುಂಚೆ ಬಂದಿದ್ದು ಏನೇನಿದೆ ಅಂತ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ರಾಹುಕಾಲ, ಗುಳಿಗಾಲ, ಯಮಗಂಡ ಕಾಲ ಎಲ್ಲ ನೋಡ್ಬೋದು ನೋಡಿ. ಇವತ್ತು ಬುಧವಾರ 1ನೇ ತಾರೀಕು ನೋಡಿ. ರಾಹುಕಾಲ ತೋರಿಸಿದ್ದಾರೆ. ರಾಹುಕಾಲ 12:23 1:54. ಮತ್ತು ಗುಳಿಗಾಲ ಬಂದು 10:30 12 ಗಂಟೆ. ಯಮಗಂಡ ಕಾಲ 7:30 9 ಗಂಟೆ ತನಕ ಇದೆ. ಸೊ ನಾವು ಕ್ಯಾಲೆಂಡರ್ ಇದ್ದರೆ ಇದೆಲ್ಲ ತಿಳ್ಕೊಬೋದು, ಯಾವ ಟೈಮ್ಗೆ ಏನು ಎತ್ತ ಅಂತ. ಸೊ 20ನೇ ತಾರೀಕು ಬಸವ ಜಯಂತಿ ಬರುತ್ತೆ, ಇಂಪಾರ್ಟೆಂಟ್. ಮತ್ತು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಬರುತ್ತೆ. ಮತ್ತು ಶಂಕರ ಅಂತ ಶಂಕರ ಇವರು. ಮತ್ತು ಬ್ಯಾಂಕ್ ರಜೆ ದಿನ. ಮತ್ತು 11ನೇ ತಾರೀಕು ರಜೆ ದಿನ ಬರುತ್ತೆ ಅಲ್ವಾ. ಈ ಥರ ನಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡುತ್ತೆ. ಅದಕ್ಕೆ ಮಲ್ಲಿಗೆ ಕ್ಯಾಲೆಂಡರ್ ಅಂದರೆ ತುಂಬ ಒಳ್ಳೆ ಕ್ಯಾಲೆಂಡರು, ಎಲ್ಲ ವಿಷಯನೂ ತಿಳ್ಕೊಬೋದು. ಮಲ್ಲಿಗೆ ಕ್ಯಾಲೆಂಡರ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದಕ್ಕೆ ಮಲ್ಲಿಗೆ ಪಂಚಾಂಗವನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.